ಎಲ್ಲರೂ ಹೆಂಗದಿರಿ, ಯಾರ್ಯಾರು ಮಾಸ್ಟರ್ಸ್ ಮಾಡೋಕೆ ಅಥವಾ ಅಂಡರ್ ಗ್ರ್ಯಾಡ್ ಮಾಡೋಕೆ ಏನಾದರೂ USA ಬರೋಕತ್ತಿದ್ರೆ ನಿಮ್ಮ ಕಡೆ ಲ್ಯಾಪ್ಟಾಪ್ ಇಲ್ಲ ಅಂತಂದ್ರೆ ಇಟ್ಸ್ ಓಕೆ, ಇಲ್ಲಿ ಬಂದು ನೀವು ಲ್ಯಾಪ್ಟಾಪ್ ತೊಗೋಬೋದು. ಹೊಸದಲ್ಲ, ಕಾಲೇಜ್ದಾಗ ಲೋನ್ ಮಾಡ್ಬೋದು. ಸೊ ನಿಮಗೆ ಮೋಸ್ಟ್ ಆಫ್ ದ ನನಗೆ ಗೊತ್ತಿರೋ ಪ್ರಕಾರ ಎಲ್ಲ ಕಾಲೇಜ್ದಾಗೂ ಈ ಫೆಸಿಲಿಟಿ ಐತಿ. ಸೊ ನೀವು US ನಿಮ್ಮ ಕಾಲೇಜಸ್ಗೆ ಹೋಗಿ ಅಲ್ಲಿ IT ಡಿಪಾರ್ಟ್ಮೆಂಟಿಗೆ ಹೋದ್ರೆ ನೀವು ಅವರು ತಮ್ಮ ಕಡೆ ಇರೋ ಲ್ಯಾಪ್ಟಾಪ್ಸ್ ನಿಮಗೆ ಲೋನ್ ಮಾಡ್ತಾರೆ ಫಾರ್ ಎಂಟೈರ್ ಸೆಮಿಸ್ಟರ್. ಸೊ ನೀವು ಒಂದು ಎಂಟೈರ್ ಸೆಮಿಸ್ಟರಿಗೆ ಆ ಲ್ಯಾಪ್ಟಾಪ್ ನಿಮ್ಮದು ಪೂರ್ತಿ ಯೂಸ್ ಮಾಡಿರಿ. ಆಮೇಲೆ ಎಂಡ್ ಆಫ್ ದ ಸೆಮಿಸ್ಟರ್ ವಾಪಸ್ ಕೊಡ್ರಿ, ಮತ್ತು ವಿತಿನ್ ಬ್ರೇಕ್ ಆದಮೇಲೆ ಮತ್ತೆ ನೆಕ್ಸ್ಟ್ ಸೆಮಿಸ್ಟರ್ ಸ್ಟಾರ್ಟ್ ಆಗತ್ತಲ್ಲ ಮತ್ತೆ ನೀವು ಆ ಲ್ಯಾಪ್ಟಾಪ್ ಮತ್ತೊಮ್ಮೆ ಲೋನ್ ಮಾಡ್ಬೋದು. ಸೊ ನಂದು ಹಾಗಾಗಿತ್ತು. ನನ್ನ ಕೇಸ್ದಾಗ ನನ್ನ ಲ್ಯಾಪ್ಟಾಪ್ ತೊಗೊಂಬಂದಿದ್ದೆ 5 ವರ್ಷ ಹಳಿ ಲ್ಯಾಪ್ಟಾಪ್, ಅದು ಆಲ್ಮೋಸ್ಟ್ ಮೋಡಕ ಆಗಿಬಿಟ್ಟಿತ್ತು. ನಮ್ಮ ಕಾಲೇಜ್ದಾಗ ಒಂದು ಆಸ್ಕ್ IT ಅಂತಂದು ಒಂದು ಪ್ಲೇಸ್ ಐತಿ. ಸೊ ನಾವು ಅಲ್ಲಿ ಹೋಗಿ ನಮ್ಗೆ ಲ್ಯಾಪ್ಟಾಪ್ದಾಗ ಏನೋ ಇಶ್ಯೂ ಇದ್ದು ನಮ್ಮ ಪರ್ಸ್ನಲ್ ಲ್ಯಾಪ್ಟಾಪ್ದು ಅದನ್ನು ಎಲ್ಲ ಅವ್ರು ಫಿಕ್ಸ್ ಮಾಡಿಕೊಡ್ತಾರೆ. ಆ್ಯಂಡ್ ಅಲಾಂಗ್ ವಿತ್ ದ್ಯಾಟ್ ಇಫ್ ಯು ಡೋಂಟ್ ಹ್ಯಾವ್ ಅ ಲ್ಯಾಪ್ಟಾಪ್ ದೇ ವಿಲ್ ಆಲ್ಸೋ ಲೆಂಡ್ ಅ ಲ್ಯಾಪ್ಟಾಪ್ ಫಾರ್ ಯು. ಸೊ ನಾನು ಹಂಗೆ ಲ್ಯಾಪ್ಟಾಪ್ ಇಸ್ಕೊಂಡಿದ್ದೆ ಆಲ್ಮೋಸ್ಟ್ ಸೆಮೆಸ್ಟರ್ ನಾ ಅದನ್ನು ಯೂಸ್ ಮಾಡಿದೆ. ಆ್ಯಂಡ್ ನಾವು ಆ್ಯಸ್ ಐ ಆಮ್ ಗ್ರ್ಯಾಜುಯೇಟಿಂಗ್, ಸೊ ನಾನು ನನ್ನ ಲ್ಯಾಪ್ಟಾಪ್ ವಾಪಸ್ ಅವ್ರಿಗೆ ರಿಟರ್ನ್ ಮಾಡಬೇಕು ಸೇಫ್ಲಿ. ಹೆಂಗೆ ಕೊಟ್ಟಿದ್ರು ಹಂಗೆ ಈಗ ಸೇಫ್ಲಿ ನಾನು ಲ್ಯಾಪ್ಟಾಪ್ ರಿಟರ್ನ್ ಮಾಡ್ತೀನಿ. ಸೊ ಇದೆಲ್ಲ ಎಷ್ಟು ಸ್ಟೂಡೆಂಟ್ಸಿಗೆ ಎಷ್ಟೋ ಸೇವ್ ಆಗ್ತೈತೆ. ಯಾಕಂದರೆ ಈಗ ನಾವು ಒಂದು ಹೊಸ ಲ್ಯಾಪ್ಟಾಪ್ ತೊಗೋಬೇಕಂದ್ರೆ ಆಲ್ಮೋಸ್ಟ್ ನನಗೆ $1,000 to $1,000 ಜಾಸ್ತಿ ಬೇಕು. ಸೊ ದಿಸ್ ಲಿಟರಲಿ ಸೇವ್ಡ್ ಮೀ. ಸೊ ಯಾರ್ಯಾರು ಸ್ಟೂಡೆಂಟ್ಸ್ ಬರತ್ತೀರಿ, ಯೂಸ್ ಇಟ್ ಇಫ್ ಯು ಡೋಂಟ್ ಹ್ಯಾವ್ ಲ್ಯಾಪ್ಟಾಪ್. Should I need to log out or like do you guys just reset it? Yeah, if you could sign out. Okay. Sign out ಮಾಡಕತ್ತೀನಿ and still sign in ತೋರ್ಸತೈತಿ. So ಎಲ್ಲ sign out ಮಾಡಿ I'll submit to them. Is it done? Yep, you're all set. Thank you. All right, of course. Have a good one. You too.